ಮುಸಲ್ಮಾನರು ಎಲ್ಲಿದ್ದಾರೆ ಆ ಕಡೆನೇ ಹೋಗ್ತಾರೆ, ಅಲ್ಲಿ ಕಲ್ಲು ಹಾಕ್ತಾರೆ, ಕೂಗಾಡ್ತಾರೆ, ಎಸೆತ್ತಾರೆ, ಒಂದು ಗಲಭೆ ಉಂಟು ಮಾಡ್ತಾರೆ. ರಾತ್ರಿ 2 ಲಾರಿಗಳಲ್ಲಿ ಹೋಗಿ ಎಲ್ಲ ಮುಸಲ್ಮಾನರ ಅಂಗಡಿಗಳೆಲ್ಲ ಒಡೆದಾಕಿದ್ದಾರೆ. ಒಂದು ಕಡೆ ಕಲ್ಲು, ಇನ್ನೊಂದು ಕಡೆ ಬಾಂಬ್ ಇಟ್ಕೊಂಡ್ರೆ ಬೇಯ್ಲು, ಕಲ್ಲು ಇಟ್ಕೊಂಡ್ರೆ ಜೈಲು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿರೋ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು 4 ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಹಿಂದೂಗೊಂದು ರಕ್ತ, ಮುಸ್ಲಿಮ್ಗೆ ಬೇರೆ ರಕ್ತ, ಕ್ರಿಶ್ಚಿಯನ್ಗೆ ಇನ್ನೊಂದು ರಕ್ತ ಇರುತ್ತಾ? ಇದೆಲ್ಲನೂ ಪಾಲಿಟಿಕ್ಸ್ ಆಫ್ ಹೇಟ್ರೇಟ್. ಇದನ್ನು ಸಂಘಿಗಳು ಮಾಡ್ತಾರೆ. ವಿಘ್ನೇಶ್ವರ, ಗಣಪತಿ, ಗಜಪತಿ, ಗಣೇಶ ಇದು ಒಂದು ಹಬ್ಬ, ಇದು ಒಂದು ಧರ್ಮದವ್ರು ಮಾಡ್ತಾರೆ, ಮಾಡ್ಕೊಂಡು ಹೋಗಲಿ. ಬಟ್ ಏನಾಗುತ್ತೆ ಅಂದರೆ, ಇದು ಹಬ್ಬ ಅಂದರೆ ಸಿಹಿ ತಿಂಡಿ ಮಾತ್ರ ಇಲ್ಲ, ಮೆರವಣಿಗೆ ಮಾಡ್ತಾರೆ. ಇದು ಮೆರವಣಿಗೆ ಗಣೇಶನ್ನ ನಮ್ಮ ಕಡೆ ಕರ್ಕೊಂಬನ್ನಿ ಅಂದು ಕೇಳ್ತಾರೆ ಕೇರಿನಲ್ಲಿರೋರು. ಪ್ರತಿ ಊರಲ್ಲಿ ಅಗ್ರಹಾರ ಇದೆ, ಊರಿದೆ, ಕೇರಿ ಇದೆ, ಸಿಟಿಗಳಲ್ಲಿ ವಿಲ್ಲಾ ಇದೆ, ಲೇಔಟ್ ಇದೆ, ಕೊಲಕೇರಿ ಕೂಡ ಇದೆ. ಕೊಲಕೇರಿಯವರು ಮತ್ತು ಕೇರಿನಲ್ಲಿರೋರು ನಮ್ಮ ಊರಿಗೆ ಬನ್ನಿ ಬನ್ನಿ ಅಂತೀವಿ, ನಮ್ಮ ಊರಿಗೆ ಬರೋದಿಲ್ಲ. ಎಷ್ಟು ಕರೆದ್ರೇನೋ ಬರೋಲ್ಲ. ಮುಸಲ್ಮಾನರು ಎಲ್ಲಿದ್ದಾರೆ ಆ ಕಡೆನೇ ಹೋಗ್ತಾರೆ, ಅಲ್ಲಿ ಕಲ್ಲು ಹಾಕ್ತಾರೆ, ಕೂಗಾಡ್ತಾರೆ, ಎಸೆತ್ತಾರೆ, ಒಂದು ಗಲಭೆ ಉಂಟು ಮಾಡ್ತಾರೆ. ಇದು ಎಲ್ಲ ಕಡೆನೇ ನೋಡ್ತಾ ಇದ್ದೀವಿ. ಇದು ಸರಿಯಲ್ಲ. ಇದೇ ರೀತಿಯಲ್ಲೇ ಏನು ಮಾಡ್ತಾರೆ, ಕೊಟ್ಟಿರೋ ರೂಟನ್ನು ಬಿಟ್ಟು ಬೇರೆ ರೂಟ್ಗೆ ಹೋಗಿದೆ. ಪೊಲೀಸರು ತಡೆ ಮಾಡಿರಬೇಕು. ಯಾಕೆ ಪೊಲೀಸರು ಮಾಡೋಲ್ಲ? ಪೊಲೀಸರು ಅವ್ರ ಕಡೆ ಶಾಮೀಲಾಗಿದ್ದಾರೆ ಅಂತ ಕಾಣ್ತಾ ಇದೆ. ಮತ್ತು ಏನೋ ಅವರು ಮಾತಾಡ್ಕೊಂಡ್ರು, ಹೊಡೆದಾಡ್ಕೊಂಡ್ರು, ಕಲ್ಲು ಎಸ್ದುಕೊಂಡ್ರು, ಆಯಿತು. ರಾತ್ರಿ 2 ಲಾರಿಗಳಲ್ಲಿ ಹೋಗಿ ಎಲ್ಲ ಮುಸಲ್ಮಾನರ ಅಂಗಡಿಗಳೆಲ್ಲ ಒಡೆದಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಕೇಸು ಮುಸಲ್ಮಾನರ ಮೇಲೇ ಹಾಕಿದ್ದಾರೆ. ಅದು ಏನಾಗುತ್ತೆ ಅಂದರೆ, ಕಲ್ಲಿಟ್ಕೊಂಡ್ರೆ ಡೇಂಜರಸ್ಸು, ಬಂದೂಕು ಇಟ್ಕೊಂಡ್ರೆ ಬಿಟ್ಬಿಡ್ತಾರೆ. ಒಂದು ಕಡೆ ಕಲ್ಲು, ಇನ್ನೊಂದು ಕಡೆ ಬಾಂಬ್ ಇಟ್ಕೊಂಡ್ರೆ ಬೇಯ್ಲು, ಕಲ್ಲು ಇಟ್ಕೊಂಡ್ರೆ ಜೈಲು. ಈ ಪರಿಸ್ಥಿತಿ ಆಗಿಬಿಟ್ಟಿದೆ. ಅಲ್ಲಿ ಕೂಡ ಇದನ್ನೇ ಆಗಿದೆ. ಮುಸಲ್ಮಾನರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಪೊಲೀಸು ಒನ್ ಸೈಡೆಡು, ಸರ್ಕಾರ ಕೂಡ ಒನ್ ಸೈಡೆಡ್ ಇದ್ದಾರೆ. ಯಾರು ತಪ್ಪು ಮಾಡಿದಾರೋ ಅವ್ರು ಜೈಲಿಗೆ ಹೋಗಲೇಬೇಕು, ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ನಡ್ಕೋಬೇಕು. ಗಲಭೆ ಎಲ್ಲೆಲ್ಲ ನಡೆಯುತ್ತೋ ಅಲ್ಲೆಲ್ಲನೂ ಪೊಲೀಸ್ ಇನ್ನಾಕ್ಷನ್ನೇ. ಅಲ್ಲಿರೋ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು 4 ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾರಿಗೆ ಎಷ್ಟು ತೊಂದರೆ ಆಗಿದೆ ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ. ಹೌದು, ಹೆಣ್ಣುಮಕ್ಳನ್ನೂ ಹೊಡಿತಾರೆ. ಈ ಮುಸಲ್ಮಾನ ಹೆಣ್ಮಕ್ಳು ಅಂತಾರೆ ಹೊಡಿತಾರೆ, ಮುಸಲ್ಮಾನರು ಗಂಡಸರಂದೇ ಹೊಡಿತಾರೆ, ಮುಸಲ್ಮಾನರು ವಯಸ್ಸಾಗಿರೋರನ್ನೂ ಹೊಡಿತಾರೆ. ಅಂದರೆ ಒಂದು ದ್ವೇಷ, ಹೇಟ್ರೇಡ್ ಎಗೇನ್ಸ್ಟ್ ಪರ್ಟಿಕ್ಯುಲರ್ ಕಮ್ಯುನಿಟಿ. ದೇಶದಲ್ಲಿ ಇರೋ ಎಲ್ಲ ಪ್ರಜೆಗಳು ದೇಶದ ಪ್ರಜೆಗಳೇ. ಹಿಂದೂ, ಮುಸ್ಲಿಂ, ಹಿಂದೂಗೊಂದು ರಕ್ತ, ಮುಸ್ಲಿಮ್ಗೆ ಬೇರೆ ರಕ್ತ, ಕ್ರಿಶ್ಚಿಯನ್ಗೆ ಇನ್ನೊಂದು ರಕ್ತ ಇರುತ್ತಾ? ಇದೆಲ್ಲನೂ ಪಾಲಿಟಿಕ್ಸ್ ಆಫ್ ಹೇಟ್ರೇಟ್. ಇದನ್ನು ಸಂಘಿಗಳು ಮಾಡ್ತಾರೆ. ಸಂಘಿಗಳನ್ನ ಸಮಾಜ ನಿರಾಕರಿಸಬೇಕಂತ ಕೇಳ್ಕೊಳ್ತೀವಿ.